ಹಲೋ ಇವ್ರು ಹೇಗಿದ್ದೀರಾ? ನೀವೆಲ್ಲ ಫ್ಯಾಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನಮ್ಮ ಈ ವಿಡಿಯೋಲಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಪ್ಯಾರೆಟ್ಗಳಿಗೆ ನೆಸ್ಟಿಂಗ್ ಮೆಟೀರಿಯಲ್ ಅಥವಾ ಏನಂತಂದರೆ ಹುಲ್ಲು ಅಥವಾ ಕಸ ಕಡ್ಡಿ ಕೊಡಬೇಕಾ ಅದು ಮರಿ ಮಾಡೋಕ್ಕೆ ಅಂತ ಈ ವಿಡಿಯೋಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಅದ್ರ ಬಗ್ಗೆ. ಸೊ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ಬೇಕಾಗಿದ್ದರೆ ಲಾಸ್ಟ್ ಗಂಟ ವಿಡಿಯೋನ ನೋಡಿ. ಆಮೇಲೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದರೆ ಗುರು ಆದಷ್ಟು ಬೇಗನೆ ಲೈಕ್ ಮಾಡ್ಕೊಳ್ಳಿ. ಈಗ ನಡೀರಿ ಸೀದಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಯಾರೆಟ್ಗಳಿಗೆ ನೆಸ್ಟಿಂಗ್ ಮೆಟೀರಿಯಲ್ ಕೊಡಬೇಕಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೆಸ್ಟಿಂಗ್ ಮೆಟೀರಿಯಲ್ ಅಂದರೆ ಏನು ಅಂತ ಈಗ ತಿಳ್ಕೊಬೋಣ ಫಸ್ಟು. ಸೊ ನೆಸ್ಟಿಂಗ್ ಮೆಟೀರಿಯಲ್ ಏನು ಅಂತಂದರೆ ಯಾವುದೇ ಒಂದು ಪಕ್ಷಿ ಅಥವಾ ಯಾವುದೇ ಒಂದು ಪ್ರಾಣಿಗೆ ನಾವು ಅದ್ರ ಮರಿಗಳನ್ನ ಅದು ಲೇ ಮಾಡೋಕ್ಕೆ ಅಥವಾ ಅದ್ರ ಮೊಟ್ಟೆಗಳನ್ನ ಲೇ ಮಾಡೋಕ್ಕೆ ಒಂದು ಏನು ಮೆಟೀರಿಯಲ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಕೋಳಿಗಳಿಗೆ ಹುಲ್ಲು ಕೊಡ್ತೀವಿ, ಆಮೇಲೆ ಸುಮಾರು ಬೇರೆ ಬೇರೆ ಪ್ರಾಣಿಗಳಿಗೆಲ್ಲ ಹುಲ್ಲು ಕೊಡ್ತಾರೆ. ಆಮೇಲೆ ಸುಮಾರು ಥರ ಪ್ರಾಣಿಗಳಿಗೆ ಒಂಥರ ನಾರ್ಮಲ್ಲು ಮರಳು ಥರ ಏನೋ ಬರ್ತದೆ ಗೈಸ್, ಅದು ಕೊಡ್ತಾರೆ. ಸೊ ಆ ಥರ ಮೊಟ್ಟೆಗಳು ಮತ್ತು ಮರಿಗಳು ಒಂದು ಸಾಫ್ಟ್ ಜಾಗದಲ್ಲಿ ಲ್ಯಾಂಡ್ ಆಗಲಿ ಅಂತ ಒಂದು ಯಾವ್ದಾದ್ರು ಒಂದು ಮೆಟೀರಿಯಲ್ನ ನಾವು ಕೊಡ್ತೀವಿ ಪ್ರಾಣಿ ಅಥವಾ ಪಕ್ಷಿಗಳಿಗೆ. ಸೊ ಆ ಮೆಟೀರಿಯಲ್ನೇ ಬಂದ್ಬಿಟ್ಟು ನೆಸ್ಟಿಂಗ್ ಮೆಟೀರಿಯಲ್ ಅಂತ ಹೇಳೋದು. ಪ್ಯಾರೆಟ್ಗಳಿಗೆಲ್ಲ ಗೈಸ್ ಯಾವುದೇ ಥರ ನೆಸ್ಟಿಂಗ್ ಮೆಟೀರಿಯಲ್ ಬೇಕಾಗಿಲ್ಲ ಆ್ಯಕ್ಚುಲಿ. ಯಾಕಂತಂದರೆ ಪ್ಯಾರೆಟ್ಗಳು ಒಂದು ವೈಲ್ಡಲ್ಲೂ ಸಹ ಯಾವುದೇ ಥರ ಗೂಡೆಲ್ಲ ಮಾಡಿಬಿಟ್ಟು ಅವು ಮೊಟ್ಟೆ ಮರಿ ಮಾಡಲ್ಲ. ಬಟ್ 2 ಥರ ಪ್ಯಾರೆಟ್ಗಳು ಐತೆ. ಅವು ಯಾವ ಪ್ಯಾರೆಟ್ಗಳು ಅಂತ ಅದು ಮುಂದೆ ವಿಡಿಯೋಲಿ ತಿಳಿಸ್ತೀವಿ. ಬಟ್ ಏನು ಅಂತಂದರೆ ಪ್ಯಾರೆಟ್ಗಳು ಗೂಡು ಮಾಡಿಬಿಟ್ಟು ಅದರೊಳಗೆ ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಪಕ್ಷಿ ಅಲ್ಲ. ಸೊ ಆ ಕಾರಣದಿಂದ ಅವಕ್ಕೆ ನೆಸ್ಟಿಂಗ್ ಮೆಟೀರಿಯಲ್ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ನೀವು ಆರಾಮಾಗಿ ಯಾವುದೇ ಪ್ಯಾರೆಟ್ನ ಬ್ರೀಡ್ ಮಾಡಿಸ್ಬೇಕು ಅಂತ ಇದ್ರೆ ಅದಕ್ಕೆ ನಾರ್ಮಲ್ ಒಂದು ಬ್ರೀಡ್ ಬಾಕ್ಸ್ ಅಥವಾ ಒಂದು ಮಡಕೆ ಕೊಟ್ಟರೆ ಅದಾಗದೇ ಹೋಗ್ಬಿಟ್ಟು ಆಟೋಮೆಟಿಕ್ಕಾಗಿ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿಬಿಡ್ತದೆ. ವೈಲ್ಡಲ್ಲೂ ನೀವು ನೋಡಿದ್ರೆ ಪ್ಯಾರೆಟ್ಗಳು ಮರಿ ಮಾಡೋ ಜಾಗ ಹೆಂಗಿರ್ತದೆ ಅಂತಂದರೆ ಒಂದು ಯಾವ್ದಾದ್ರು ಮರ ಬಿದ್ದೋಗಿರ್ತದೆ, ಒಳಗೆ ಹುಳಗಳೆಲ್ಲ ತಿನ್ಬಿಟ್ಟು ಒಂಥರ ಹಾಲು ಆಗಿಬಿಟ್ಟಿರ್ತದೆ ಮರ. ಸೊ ಅಲ್ಲಿ ಮಾಡ್ತವೆ. ಇಲ್ಲಾಂತಂದರೆ ಒಂದು ಮರದಲ್ಲಿ ಹೆಂಗೋ ತೂತಾಗ್ಬಿಟ್ಟಿರ್ತದೆ ಮಧ್ಯದಲ್ಲಿ. ಸೊ ಆ ಥರ ಜಾಗದಲ್ಲಿ ಹೋಗ್ಬಿಟ್ಟು ಮಾಡ್ತವೆ. ಇಲ್ಲ ಮರಳದು ದೊಡ್ಡ ದೊಡ್ಡ ಗುಡ್ಡೆ ಇರ್ತದೆ, ಅದರಲ್ಲಿ ಸಣ್ಣ ಹೋಲ್ಗಳಿರ್ತವೆ. ಸೊ ಆ ಥರ ಜಾಗದಲ್ಲಿ ಹೋಗ್ಬಿಟ್ಟು ಪ್ಯಾರೆಟ್ಗಳೆಲ್ಲ ಮರಿ ಮಾಡೋದು. ಆ ಕಾರಣದಿಂದ ನ್ಯಾಚುರಲ್ ಆಗಿ ಪ್ಯಾರೆಟ್ಗಳಿಗೆ ಒಂದು ಗೂಡು ಮಾಡಿಬಿಟ್ಟು ಮೊಟ್ಟೆ ಮರಿ ಮಾಡಬೇಕಂತ ಏನೂ ಒಂದು ಇನ್ಸ್ಟಿಂಕ್ಟ್ ಇಲ್ಲ. ಬಟ್ ಎರಡು ಪ್ಯಾರೆಟ್ ಗೈಸ್ ಎಕ್ಸೆಪ್ಷನ್ಗಳು. ಸೊ ಅವಕ್ಕೆ ಏನಂತಂದರೆ ಒಂಥರ ಗೂಡು ಮಾಡಿಬಿಟ್ಟೆ ಅವು ಮೊಟ್ಟೆ ಮರಿ ಮಾಡ್ತವೆ. ಅವು ಯಾವ ಪ್ಯಾರೆಟ್ಗಳು ಅಂತ ಈಗ ತಿಳ್ಕೊ. ಸೊ ಈ ಥರ ಗೂಡು ಮಾಡಿ ಮೊಟ್ಟೆ ಮರಿ ಮಾಡೋ ಎರಡು ಪ್ಯಾರೆಟ್ಗಳು ಯಾವುದು ಅಂತಂದರೆ ಫಸ್ಟು ಮಾಂಕ್ ಪ್ಯಾರೆಟು ಅಥವಾ ಕ್ವೇಕರ್ ಪ್ಯಾರೆಟ್ ಅಂತ ಹೇಳ್ತಾರೆ. ಇದನ್ನ ಯಾವುದು ಅಂತ ನಿಮ್ಮ ಸ್ಕ್ರೀನ್ ಮೇಲೆ ಬಂದೈತೆ ನೋಡ್ತಾ ಇರ್ಬೋದು. ಸೊ ಈ ಪ್ಯಾರೆಟ್ನ ನೀವು ಬ್ರೀಡ್ ಮಾಡಿಸ್ಬೇಕು ಅಂತ ಇದ್ದರೆ ಇದಕ್ಕೆ ನೀವು ಫಸ್ಟು ಹುಲ್ಲುಗಳು ಕೊಡಬೇಕು. ಆ ಹುಲ್ಲುಗಳನ್ನೆಲ್ಲ ಹೋಗ್ಬಿಟ್ಟು ಅದು ಕ್ಲೀನಾಗಿ ಒಂದು ಕಡೆ ಜೋಡಿಸ್ಕೊತದೆ. ಆಮೇಲೆ ಇದು ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡೋದು. ಮತ್ತು 2ನೇ ಪ್ಯಾರೆಟ್ ಯಾವುದು ಅಂತಂದರೆ ನಮ್ಮ ಆಫ್ರಿಕನ್ ಲವ್ ಬರ್ಡ್ಗಳು. ಇವುಗಳು ಯಾವ ಥರ ಅಂತಂದರೆ ನೀವು ಇದಕ್ಕೆ ಮಡಿಕೆ ಅಥವಾ ಒಂದು ಬಾಕ್ಸ್ ಕಟ್ಟಿದರೆ ಅದರೊಳಗೆ ಫಸ್ಟು ಹುಲ್ಲನ್ನ ಕ್ಲೀನಾಗಿ ಜೋಡಿಸ್ಕೊಂಡು ಆಮೇಲೆ ಸಹ ಇವು ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡೋದು. ಸೊ ಇವೆರಡು ಪ್ಯಾರೆಟ್ಗಳಿಗೆ ಈ ಥರ ನೀವು ಹುಲ್ಲು ಕೊಡಲೇಬೇಕಾಯ್ತದೆ. ಇದನ್ನ ಬಿಟ್ಟರೆ ಇನ್ಯಾವ ಪ್ಯಾರೆಟ್ಗೂ ಈ ಥರ ಹುಲ್ಲು ಕೊಡೋ ಅವಶ್ಯಕತೆ ಇಲ್ಲ. ನೀವಷ್ಟೇ ನೆಸ್ಟಿಂಗ್ ಮೆಟೀರಿಯಲ್ ಕೊಡಬೇಕು ಅಂತ ಇದ್ದರೆ ಒಂದು ಸ್ವಲ್ಪ ವುಡ್ ಚಿಪ್ಗಳೇನು ಬರ್ತಾವಲ್ಲ ಗೈಸ್, ನಿಮ್ಮ ಸ್ಕ್ರೀನ್ ಮೇಲೆ ಬಂದೈತೆ, ನಮ್ಮ ಹತ್ರನೂ ಅವೈಲೇಬಲ್ ಇದೆ ವುಡ್ ಚಿಪ್ಗಳು. ಸೊ ಈ ವುಡ್ ಚಿಪ್ಗಳನ್ನ ಒಂದು ಸ್ವಲ್ಪ ಮಡಕೆ ಒಳಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀವು ಬ್ರೀಡಿಂಗಿಗೆ ಬಿಟ್ಬಿಟ್ರೆ ಸಾಕು. ಕೋನಿಯರ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಈ ಥರ ವುಡ್ ಚಿಪ್ಗಳನ್ನೆಲ್ಲ. ಸೊ ಯಾವುದೇ ಥರ ಇದಕ್ಕೆ ಹುಲ್ಲೆಲ್ಲ ಕೊಡೋ ಅವಶ್ಯಕತೆ ಇರಲ್ಲ ಬೇರೆ ಪ್ಯಾರೆಟ್ಸ್ಗಳಿಗೆ, ಬರೀ ಮಾಂಕ್ ಮತ್ತು ಆಫ್ರಿಕನ್ ಲವ್ ಬರ್ಡ್ಸ್ನ ಬುಟ್ಟಿ. ಸೊ ನೀವು ನಮಗೆ ತುಂಬ ಒಂದು ಹತ್ತಿರವಾಗಿರುವಂಥ ಪ್ಯಾರೆಟ್ನು ಸಹ ನೋಡೋದಾದರೆ ಯಾವುದು ಅಂತಂದರೆ ಇಂಡಿಯನ್ ರಿಂಗ್ ನೆಕ್ ಪ್ಯಾರೆಟು. ಎಲ್ಲ ಕಡೆ ಇವೇ ಇರ್ತವೆ, ಕೆಂಕ್ ಅಂತ ಆಡ್ತಾ ಇರ್ತವೆ ನೀವು ಹಳ್ಳಿ ಸೈಡೆಲ್ಲ ಹೋದರೆ. ಸೊ ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಈ ಗಿಣಿಗಳನ್ನ. ಇವು ನೀವು ಮರಿ ಮಾಡಿರೋದನ್ನ ನೀವು ನೋಡಿದರೆ ಎಲ್ಲಿ ಮಾಡ್ತಾವೆ ಅಂತಂದರೆ ತೆಂಗಿನಕಾಯಿ ಮರ ಬರಲ್ವ ಗೈಸ್, ಆ ಮರದ್ದು ಮಧ್ಯದಲ್ಲಿ ಏನಾದ್ರು ಹೋಲ್ ಆಗಿಬಿಟ್ಟಿರ್ತದೆ. ಆ ಥರ ಜಾಗದಲ್ಲಿ ಹೋಗ್ಬಿಟ್ಟು ಇವು ಮರಿ ಮಾಡೋದು. ವುಡ್ ಪೇಕರ್ಗಳು ಇರ್ತಾವಲ್ಲ ಅವೆಲ್ಲ ಮರಗಳನ್ನ ಕುಕ್ಕಿ ಹೋಲ್ ಮಾಡಿಬಿಟ್ಟಿರ್ತವೆ. ಸೊ ಆ ಥರ ಹೋಲ್ಗಳಲ್ಲಿ ಹೋಗ್ಬಿಟ್ಟು ಈ ಇಂಡಿಯನ್ ರಿಂಗ್ ನೆಕ್ ಪ್ಯಾರೆಟ್ಗಳು ಸಹ ಮರಿ ಮಾಡೋದು. ಯಾವುದೇ ಥರ ಇವು ನೆಸ್ಟ್ ಕಟ್ಬಿಟ್ಟು ಮೊಟ್ಟೆ ಮರಿ ಮಾಡಲ್ಲ. ಸೊ ನೆಸ್ಟಿಂಗ್ ಮೆಟೀರಿಯಲ್ ಅಂತ ಹುಲ್ ಕೊಡುವಂಥ ಅವಶ್ಯಕತೆ ಯಾವುದು ಪ್ಯಾರೆಟ್ಗಳಿಗೆ ಇಲ್ಲ, ಬರೀ ಮಾಂಕ್ ಮತ್ತು ಆಫ್ರಿಕನ್ ಲವ್ ಬರ್ಡ್ಸ್ನ ಬುಟ್ಟಿ. ಇನ್ನು ಬೇರೆ ಪ್ಯಾರೆಟ್ಗಳಿಗೆಲ್ಲ ನೀವು ನೆಸ್ಟಿಂಗ್ ಮೆಟೀರಿಯಲ್ ಅಂತ ಬರೀ ವುಡ್ ಚಿಪ್ಗಳು ಅಥವಾ ವುಡ್ ಶೇವಿಂಗ್ಸ್ನ ಹಾಕಿದ್ರೆ ಸಾಕು. ಬರ್ಜೀಸ್ಗೆಲ್ಲ ಅದು ಅವಶ್ಯಕತೆ ಇಲ್ಲ. ಸಣ್ಣ ಪ್ಯಾರೆಟ್ಗಳಿಗೆ ವುಡ್ ಶೇವಿಂಗ್ಗಳದ್ದು ಅವಶ್ಯಕತೆ ಇರಲ್ಲ. ನಿಮ್ಮ ಹತ್ರ ಒಂದು ಸ್ವಲ್ಪ ದೊಡ್ಡ ಪ್ಯಾರೆಟ್ಗಳು ಕಾನಿಯರ್ಸ್ ಎಲ್ಲ ಐತೆ ಅಥವಾ ಕಾಕ್ಟೇಲ್ಸ್ ಎಲ್ಲ ಐತೆ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ನೀವು ವುಡ್ ಶೇವಿಂಗ್ಗಳು ಕೊಟ್ಬಿಟ್ರೆ ನೆಸ್ಟಿಂಗ್ ಮೆಟೀರಿಯಲ್ ಹೆಸರಲ್ಲಿ ಅದು ಸಾಕಾಗಿರ್ತದೆ. ಸೊ ನಮ್ಮ ಇವತ್ತಿನ ವಿಡಿಯೋ ಅದೇ. ನೆಕ್ಸ್ಟ್ ವಿಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ.